ಬರ್ತದೆ, ಇಲ್ಲದ್ರೆ ಬರೋಲ್ಲ ನಾಳೆಗೆ ಕರಿ ಮೀಟಿಂಗ್ ಅಂತ 50,000 ಕೊಡು ಅಂತೇಳಿ. ಇವ ಏನು ಮಾಡ್ಲಿಕ್ಕೆ ಆಗ್ತದೆ ನೀ? ಅವ ಕಾನೂನು ಇರಲಿಲ್ಲ, ಏನು ಕಾನೂನು ಇಲ್ಲದ ಕೊಡಬೇಕಮ್ಮ. ಇಟ್ ಈಸ್ ನಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಓನ್ಲಿ ಟು ಕ್ಯಾರಿ ಔಟ್ ದಿ ಡಿಸಿಷನ್ ಟೇಕನ್ ಬೈ ದಿ ಬೋರ್ಡ್ ಅಂತದ. ಬೋರ್ಡ್ ಏನದು ಸುಪ್ರೀಂ, ಅದು ಬೋರ್ಡ್ನವ್ರು ಏನು ಡಿಸಿಷನ್ ತೊಗೊಂಡ್ರೆ ವೆದರ್ ಇಟ್ ಈಸ್ ಲೀಗಲ್ ಆರ್ ಇಲ್ಲೀಗಲ್, ನೀ ಯಾರಂತಾರೋ ತಿಳಿತಿಲ್ರಿ. ಇಂಥ ಒಂದು ಏನಂದ್ರೆ ಸಮಸ್ಯೆ ಬಂದಾಗ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಂದ್ರೆ 2013ನಲ್ಲಿ ಏನಂದ್ರೆ ಕಾನೂನಲ್ಲಿ ಏನಂದ್ರೆ ಒಂದು ಕ್ಲಾಸ್ ಸೇರಿಸೋದು. ಅದೇ ಕ್ಲಾಸ್ ಏನಂತಂದ್ರೆ ಇದು ಆ ಅಧಿಕಾರ, ಅದು ಏನಂತಂದ್ರೆ ರೂಲ್ 14 AM ಸಬ್ ಕ್ಲಾಸ್ 17, ರೂಲ್ 14 AM ಸಬ್ ಕ್ಲಾಸ್ 17 ಅದರಲ್ಲಿ ಏನಂದ್ರೆ ಕ್ಲಿಯರ್ ಆಗಿ ಹೇಳ್ಯಾರ, ಅಧಿನಿಯಮ ಅಂದ್ರೆ ಕಾನೂನ, ನಿಯಮಗಳು ಅಂದ್ರೆ ರೂಲ್ಸ, ಹಾಗೂ ಉಪವಿಧಿಗಳು ಅಂದ್ರೆ ಬೈಲಾ ಪ್ರೊವಿಷನ್ಸ್ ಸ್ಪಷ್ಟವಾಗಿ ಉಲ್ಲಂಘಿಸಿ ಆಡಳಿತ ಮಂಡಳಿ ಯಾವುದೇ ತೀರ್ಮಾನ ಅಥವಾ ಠರಾವನ್ನು ತೆಗೆದುಕೊಂಡಲ್ಲಿ ಅಂತಹ ತೀರ್ಮಾನಗಳನ್ನು ಜಾರಿಗೆ ತರತಕ್ಕದ್ದಲ್ಲ. ಅಲ್ಲಿ ಮುಖ್ಯ ಕಾರ್ಯದರ್ಶಿ ಏನಾದ್ರು ಬಹಳ ದೊಡ್ಡ ಸರ್ಕಸ್ ಫೇಸ್ ಮಾಡ್ಬೇಕಾಗ್ತದಮ್ಮ. ಯಾಕಂದ್ರೆ ಅಪಾಯಿಂಟಿನೇ ಅವರೇ ಇರ್ತಾರ, ದೇ ಆರ್ ದಿ ಎಂಪ್ಲಾಯರ್ಸ್, ದೇ ಆರ್ ಹ್ಯಾವಿಂಗ್ ಅಪ್ಪರ್ ಹ್ಯಾಂಡ್ಸ್. ಭಾಳ ರೆಸಿಸ್ಟ್ ಮಾಡ್ಬೇಕಾಗ್ತದ. ಅವನು ರೆಸಿಸ್ಟ್ ಮಾಡಿದಾಗ ತೆಗೆದುಹಾಕ ಅಧಿಕಾರನೂ ಅವರಿಗೆ ಇದೆ. ಭಾಳ ಸಂದಿಗ್ಧ ಪರಿಸ್ಥಿತಿ ಇರ್ತದೆ ಇದು. ಬಟ್ ಅವನು ನೌಕರಿ ಉಳಿಸ್ಕೋಬೇಕಾಯ್ತು. ಇವನ್ ನೌಕರಿ ತೆಗೆದ್ರಂದ್ರೂ ಏನಂತಂದ್ರೆ ಅವ ಸೆಕ್ಷನ್ 70 ಕೇಸ್ ಹಾಕಿ ಮತ್ತೆ ತಿರುಗಿ ನೌಕರಿ ಬರ್ಬೋದು. ಬಟ್ ಕಷ್ಟ ಮಾತ್ರ ಎದುರಿಸ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಏನಾದ್ರು ಕ್ಲಿಯರ್ ಕಟ್ ಅಂಥ ಸಮಸ್ಯೆಗಳು ಬಂದಾಗ ಅಂತೇಳಿ ಕೆಲವೊಂದು ಅನುಭವದ ಮೇಲೆ ಏನಂತಂದ್ರೆ ಕೆಲವೊಂದು ಕ್ಲಾಸ್ಗಳನ್ನು ಇನ್ಕಾರ್ಪೊರೇಟ್ ಮಾಡ್ಯಾರ. ಇಲ್ಲೀಗಲ್ ತೊಗೊಂಡಂಥ ಡಿಸಿಷನ್ಗಳನ್ನು ಕ್ಯಾರಿ ಔಟ್ ಮಾಡಬಾರ್ರಿ ಅಂತ. ಅದನ್ನು ಇಮಿಡಿಯೇಟ್ಲಿ ಏನಂತಂದ್ರೆ ರಿಜಿಸ್ಟ್ರಾರಿಗೆ ರಿಪೋರ್ಟ್ ಮಾಡಬೇಕು. ಇಂಥ ಒಂದು ಇಲ್ಲೀಗಲ್ ರೆಸಲ್ಯೂಷನ್ ಮಾಡ್ಯಾರ. ಇಲ್ಲೀಗಲ್ ರೆಸಲ್ಯೂಷನ್ ಮಾಡ್ಯಾರಂದ್ರೆ ಅವ್ರು ಉಳಂಗಿಲ್ರಿ, ಇಲ್ಲಿ ಅವರು ಇರಂಗಿಲ್ಲ. ಇಲ್ಲೀಗಲ್ ರೆಸಲ್ಯೂಷನ್ ಮಾಡಿದ್ಮ್ಯಾಗ ಏನಂದ್ರೆ ದೇ ವಿಲ್ ಬಿ ಏನಾದ್ರು ಸಬ್ಜೆಕ್ಟ್ ಟು ಡಿಸ್ಕ್ವಾಲಿಫಿಕೇಶನ್ಸ್. ಸಬ್ಜೆಕ್ಟ್ ಟು ಡಿಸ್ಕ್ವಾಲಿಫಿಕೇಶನ್ಸ್ ಅಂದ್ರೆ ಏನಾಗ್ತದೆ ಅಲ್ಲಿ ಭಾಳ ಇಂಪಾರ್ಟೆಂಟ್ ಅದ. ನೀವೆಲ್ಲ ಬೋರ್ಡ್ ಮೀಟಿಂಗ್ ಅಟೆಂಡ್ ಆಗವ್ರೆ. ನಿರ್ಣಯ ಹೆಂಗೆ ತಗೋತಾರೆ ಬೋರ್ಡ್ನಲ್ಲಿ ಅಂತಂದ್ರೆ ಅಲ್ಲಿ 2 ನಮೂನೆ ನಿರ್ಣಯ ಆಗ್ತಾವೆ. ಒಂದು ಬಹುಮತದ ನಿರ್ಣಯ ಇರ್ತದೆ, ಒಂದು ಸರ್ವಾನುಮತದ ನಿರ್ಣಯ ಇರ್ತದೆ. ಇಂಗ್ಲೀಷ್ನಲ್ಲಿ ವಾಯ್ಸ್ ವೋಟ್ ಅಂತಾರಲ್ಲ, ಸರ್ವಾನುಮತದ ನಿರ್ಣಯ, ಒಂದು ಬಹುಮತದ ನಿರ್ಣಯ. ಇನ್ ಕೇಸ್ ಇದು ಏನಂದ್ರೆ ಇಲ್ಲಿಗಲ್ ಸರ್ವಾನುಮತದ ನಿರ್ಣಯ ಆಗಿತ್ತಂದ್ರೆ ಎಂಟೈರ್ ಬೋರ್ಡ್ ಹೋಗಿ ಆ ಜಾಗಕ್ಕೆ ಅಡ್ಮಿನಿಸ್ಟ್ರೇಟರ್ ಬಂದ್ಬಿಡ್ತಾನೆ. ಅರ್ಥ ಆಯ್ತ್ರಿ? ಆ ಮೀಟಿಂಗ್ನಾಗ ನೀವು ಇದ್ದೀರಿ, ನೀವು ಸುಮ್ ಕೂತೀರಿ ಅಂದ್ರೆ ನಿಮ್ಮೆಲ್ಲ ಆ್ಯಕ್ಷನ್ ಆಗಿಬಿಡ್ತದೆ. ಆಸ್ ಎ ಫೈನಾನ್ಸಿಂಗ್ ಬ್ಯಾಂಕ್ ನಾಮಿನಿ ಮೀಟಿಂಗ್ ಅಟೆಂಡ್ ಆಗಿರ್ತೀರಲ್ಲ, ಇನ್ ಕೇಸ್ ನೀವು ಸುಮ್ ಕೂತೀರಿ ನಾವೇನು ಮಾಡ್ಬೇಕ್ರಿ ಅನ್ನೋ ಪ್ರಶ್ನೆ ಬರ್ತದೆ. ನೀವು ಡಿಸೆಂಟ್ ನೋಟ್ ಕೊಡ್ಬೇಕು, ಪ್ರತಿರೋಧ ವ್ಯಕ್ತಪಡಿಸ್ಬೇಕು. ನೀವು ಆ ಮೀಟಿಂಗ್ ಹೋದಾಗ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಇಲ್ಲಿಗಲ್ ಅದ, ಮಾಡಬೇಡ್ರಪ್ಪ ದಯವಿಟ್ಟು ಅಂತ. ಕನ್ವಿನ್ಸ್ ಆಗಲಿಲ್ಲ ಅಂತಂದ್ರೆ ಯು ಸೆಂಡ್ ಯುವರ್ ಡಿಸೆಂಟ್ ನೋಟ್. ಡಿಸೆಂಟ್ ನೋಟ್ ಹ್ಯಾಂಗೆ ಕೊಡ್ಬೇಕಪ್ಪ ಅಂತಂದ್ರೆ ನೀವು ಅವನಿಗೆ ಏನಂದ್ರೆ ಇನ್ಕಾರ್ಪೊರೇಟ್ ಮಾಡಿ ಅಂತ ಹೇಳ್ಬೇಕು. ನಮ್ಮಲ್ಲಿ ನಡೆದು ಬಂದ ಪದ್ಧತಿ ಹೆಂಗದಂದ್ರೆ ಇವತ್ತಿನ ಡೇಟ್ನಾಗ ಮೀಟಿಂಗ್ ಆಗಿರ್ತದೆ. 6 ಜುಲೈ ಮೀಟಿಂಗ್ ವ್ಯಕ್ತಪಡಿಸಿನಿ, ಇಟ್ ಶುಡ್ ಬಿ ರಿಕಾರ್ಡೆಡ್ ಇನ್ ಯುವರ್ ಬೋರ್ಡ್ ಮೀಟಿಂಗ್ ಪ್ರೊಸೀಡಿಂಗ್ ಅಂತ ಬರ್ದು ಕೊಟ್ಬಿಡ್ಬೇಕು. ಕೊಟ್ಟು ಎಕ್ನಾಲಜ್ಮೆಂಟ್ ತಗೋಬೇಕು ನೀವು. ಇದು ಭಾಳ ಇಂಪಾರ್ಟೆಂಟ್. ಇಂಥವು ಏನಾದ್ರೆ ಭಾಳಷ್ಟು ಫೇಸ್ ಮಾಡ್ತೀರಿ ನೀವು ಮುಂದೆ ಕ್ರೂಷಿಯಲ್ ಇರ್ತದೆ. ಇನ್ನೊಂದು ಏನು ಓಟ್ ಹಾಕೋ ಟೈಮ್ನಾಗ ಏನಂದ್ರೆ ಅವಾಗೂ ಏನಂದ್ರೆ ಭಾಳ ಕ್ರೂಷಿಯಲ್ ಇರ್ತದೆ. ಇವೆರಡರಲ್ಲಿ ಏನಂದ್ರೆ ನೀವು ಭಾಳ ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡ್ಬೇಕಾಗ್ತದೆ. ದೆನ್ ಓನ್ಲಿ ವಿಲ್ ಸರ್ವೈವ್. ಅಂದ್ರೆ ನಾನು PLDBದು ಮಾಡಬೇಕಾದ್ರೆ ಆ ಬೋರ್ಡ್ ಮೀಟಿಂಗಿನ ನಡೆಸುವಾಗ ದಿನಾಂಕದನ್ನೆಲ್ಲ ಸಮಾಲೋಚನೆ ಮಾಡಿ ಯಾವ ವಿಷಯ ಸೂಚಿ ಫೈನಲ್ ಮಾಡಬೇಕು ಇವನ್ನೆಲ್ಲ ಏನಂದ್ರೆ ವಿತ್ ಕನ್ಸಲ್ಟೇಷನ್ ವಿತ್ ಪ್ರೆಸಿಡೆಂಟ್ ಡೇಟ್ ಫಿಕ್ಸ್ ಮಾಡಬೇಕು. ವಿಷಯದ ಬಗ್ಗೆ ಚರ್ಚೆ ನಡೀತದೆ, ಯಾವ ಸ್ಥಳದಲ್ಲಿ ನಮ್ಮ ಸಭೆ ನಡೀತದೆ. ದೀಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನು ನೋಟಿಸ್ ಜಾರಿ ಮಾಡ್ತಾ ಇದ್ದೀರಿ ಅದು ಕೆಳಗೆ ಬರಬೇಕು. ಡೇಟ್ ತಿಳಿದ್ರಿ, ಡೇಟ್ ಹಾಕಿ ಎಲ್ಲ ಡೈರೆಕ್ಟರ್ಸಿಗೆ ಏನಂದ್ರೆ ಕಳಿಸ್ಬೇಕು. ಆ ಮೀಟಿಂಗ್ ನೋಟಿಸ್ ನಿಮಗೂ ಬರ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ದ, ಒಂದು 10 ಮಂದಿ ಸಾಲ ಮಂಜೂರಿ ಮಾಡೋದು, ಯಾರಿಗೆ 10 ಮಂದಿ ಯಾರು ಸಾಲಕ್ಕೆ ಕೊಟ್ಟಂಥ ಅರ್ಜಿದಾರರು ಯಾರು, ಅವ್ರು ಎಷ್ಟು ಸಾಲ ಕೇಳ್ಯಾರ, ಇಂಥ ಒಂದು ಮಾಹಿತಿ ಏನದ ಅದಕ್ಕೆ ಅನುಪಾಲನೆ ಏನು ಕೊಡ್ತಾ ಇದ್ದೀವಿ. ಇದೊಂದು ಶಾರ್ಟ್ ಮಾಡಿ 7 ಸ್ಪಷ್ಟ ದಿನಗಳ ನೋಟಿಸ್. ಸ್ಪಷ್ಟ ದಿನಗಳಂದ್ರೆ ಏನು, 10ನೇ ತಾರೀಕು ಬಿಡಬೇಕು, ಆ ಕಡೆ 14ನೇ ತಾರೀಕು ಬಿಡಬೇಕು. ಟೋಟಲ್ ನಡ್ಬೇಕು 7 ಡೇಸ್ ತಕ್ಕಂಥ ದಿನವನ್ನು ಬಿಟ್ಟು 7 ದಿನ ಇರಬೇಕಲ್ಲಿ ನೋಟಿಸ್ ಜಾರಿಗೊಳಿಸೋದು. ನೋಟಿಸ್ ಯಾವ ರೀತಿ ಜಾರಿಗೊಳಿಸ್ಬೇಕಂದ್ರೆ ಇಟ್ ಮಸ್ಟ್ ಬಿ ಸೆಂಟ್ ಐದರ್ ಬೈ ರಿಜಿಸ್ಟರ್ಡ್ ಪೋಸ್ಟ್ ಆರ್ ಬೈ ಕೊರಿಯರ್ ಸರ್ವಿಸ್ ಆರ್ ಬೈ ಪರ್ಸನಲ್ ಸರ್ವಿಸ್, ಪರ್ಸನಲ್ ಥ್ರೂ ಪ್ರೊಸೆಸ್ ಸರ್ವರ್. ಅದರದ್ದು ಎಕನಾಲಜ್ಮೆಂಟ್ ಇರ್ಬೇಕು ನಿಮ್ಮಲ್ಲಿ ನೋಟಿಸು.
ಯು ಮಸ್ಟ್ ಹ್ಯಾವ್ ಎ ಎಕನಾಲಜ್ಮೆಂಟ್. ಎಲ್ಲರಿಗೆ ಡೈರೆಕ್ಟರ್ ನೋಟಿಸ್ ಮುಟ್ಟದಂತಕ್ಕಂಥ ಎಕನಾಲಜ್ಮೆಂಟ್ ನಿಮ್ಮ ಕಡೆ ಇರಬೇಕು. 29C ನಾವೇನಾದ್ರು ಪ್ರೊಸೀಡಿಂಗ್ ಇನಿಷಿಯೇಟ್ ಮಾಡಿದ್ರು ನನಗೆ ಯಾವ ನೋಟಿಸೇ ಬಂದು ಮುಟ್ಟಿಲ್ಲ, ಜಾರಿಗೊಳಿಸ್ಬೇಕಂತ ಏನು ಕೊಟ್ಟಾರ ಅಂದ್ರೆ ಅದೇ ಕಾರಣಕ್ಕಾಗಿ ಕೊಟ್ಟಿರ್ತಾರೆ. ಸ್ಪಷ್ಟ ಅಂತ ಕ್ಲಿಯರ್ ಅಂತ ಎಲ್ಲಿ ಯೂಸ್ ಮಾಡ್ಯಾರಂದ್ರೆ ನೀವು ನೋಟಿಸ್ ಇಶ್ಯೂ ಮಾಡಿದ್ದೇನೂ ಕೌಂಟ್ ಆಗಂಗಿಲ್ಲ, ಪ್ಲಸ್ ನಿಮ್ಮ ಮೀಟಿಂಗ್ ನಡೀತಕ್ಕಂಥ ಡೇಟ್ನು ಕೌಂಟ್ ಆಗಂಗಿಲ್ಲ ಅಂತ ಕಾನೂನಾಗ. ಅಲ್ಲಿಂದ ಏನಂದ್ರೆ ಕೋರಮ್ ಫಾರ್ ದಿ ಮೀಟಿಂಗ್ ಅಂತ ಬರ್ತದೆ. ನೆಕ್ಸ್ಟ್ ಮೀಟಿಂಗ್ ಕರೆದ ಮೇಲೆ ಹಾಫ್ ಆನ್ ಅವರ್ ತನಕ ವೇಟ್ ಮಾಡಬೇಕು. ಕೋರಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸೊಸೈಟಿ ಒಳಗೆ 13 ಜನ ಡೈರೆಕ್ಟರ್ಸ್ ಇದ್ದಾರೆ, ಹೇಳ್ತಿಲ್ರಿ? 13 ಜನ ಡೈರೆಕ್ಟರ್. ಆ 13 ಜನ ಡೈರೆಕ್ಟರ್ನಲ್ಲಿ ಏನಂತಂದ್ರೆ 50+1 ಅಂತಂದ್ರೆ ಹಾಫ್ ಅಂತಂದ್ರೆ 7 ಡೈರೆಕ್ಟರ್ಸ್ ಇದ್ದಾಗ ಅಲ್ಲಿ ಕೋರಮ್ ಆಗ್ತದೆ ಮೀಟಿಂಗಿಗೆ. ಕೋರಮ್ ಆದ ನಂತರ ಯಾವುದೇ ವಿಷಯ ಚರ್ಚೆ ಮಾಡಾಗ ನಡಬರ್ಕ ಕೋರಮಿನ ಕೊರತೆ ಆಗಬಾರದು. ನಡಬರ್ಕನು ಕೋರಮಿನ ಕೊರತೆ ಆಯ್ತಪ್ಪ ಅಂದ್ರೆ ಆ ಮೀಟಿಂಗ್ ಅಲ್ಲಿ ಮುಂದಿನ ಅಜೆಂಡಾಗಳನ್ನು ಚರ್ಚೆ ಮಾಡಲಿಕ್ಕೆ ಮತ್ತು ಏನಾದ್ರೆ ಅದರ ನಿರ್ಣಯ ಕೈಗೊಳ್ಳಲಿಕ್ಕೆ ಆ ಬೋರ್ಡ್ ಏನಾದ್ರೆ ಅಸಮರ್ಥ ಆಗಿರ್ತದೆ. ಮಿನಿಮಮ್ ಅಟೆಂಡೆನ್ಸ್ ಬೇಸ್ಬಿಟ್ಟು ಏನು ಬೇಕಾದ್ರೂ ಬರ್ಕೋದು ಬರ್ತದೆ ಮ್ಯಾಗ, ಅಂದ್ರೆ ಕೋರಮ್ ಇರ್ತಕ್ಕಂಥ. ಈಗ ನಾನು ನಿಮ್ಮ ಸರಿ ಡಿಸ್ಕಷನ್ ಮಾಡಿದೆ ಯಾವುದೋ ಒಂದು ವಿಷಯದಾಗ ಏನಂತಂದ್ರೆ ಏನಾಗ್ತದೆ, ನೀವು ಡಿಸೆಂಟ್ ನೋಟ್ ಕೊಡ್ಬೇಕಾಗಿರ್ತದೆ. ಕೆಲವೊಂದು ಜನ ಏನಂದ್ರೆ ಕೆಲವೊಂದು ಇಂಟೆಲಿಜೆಂಟ್ ಡೈರೆಕ್ಟರ್ಸ್ನೂ ಇರ್ತಾರೆ. ಫಾರ್ ಎಕ್ಸಾಂಪಲ್ ಏನಂದ್ರೆ ನಿಮ್ಗೆ ಒಂದು ಹೇಳ್ತೀನಿ, ಉದಾಹರಣೆ ರೂಪದಲ್ಲಿ ಹೇಳ್ತೀನಿ. ನಿಮ್ಮದು ಏನಾದರೂ ಬಂದಿರ್ತಾರಲ್ಲ ಮೆಂಬರ್ಸ್, ಅದನ್ನು ಏನಂತಂದ್ರೆ ಸಾಲ ಕೊಟ್ಟರು ಡಿಪಾಸಿಟ್ಗಳಿಗೆ ಇಂಟ್ರೆಸ್ಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಡಿಪಾಸಿಟ್ ಕಲೆಕ್ಟ್ ಮಾಡಬೇಕು. ಸಬ್ಜೆಕ್ಟು ಏನಂದ್ರೆ RBI ಸರ್ಕ್ಯುಲರ್ಸ್. RBI ಸರ್ಕ್ಯುಲರ್ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಫಿಕ್ಸ್ ಮಾಡಿರ್ತದೆ. ಆ ಲಿಮಿಟ್ ಬಿಟ್ಟು ಏನಂದ್ರೆ ಹೆಚ್ಚಿಗೆ ಏನಂತಂದ್ರೆ ಸಾಲಕ್ಕೆ ಬಡ್ಡಿ ಹಾಕ್ಲಿಕ್ಕೆ ಬರೋಂಗಿಲ್ಲ, ಮತ್ತು ಏನಂತಂದ್ರೆ ಡಿಪಾಸಿಟ್ ಮೇಲೆ ಏನಂತಂದ್ರೆ ಹೆಚ್ಚು ಅಥವಾ ಕಮ್ಮಿ ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಬರೋಂಗಿಲ್ಲ. ಅದು RBI ಸರ್ಕ್ಯುಲರ್ ಏನಂತಂದ್ರೆ ಸಬ್ಜೆಕ್ಟು ಏನಂದ್ರೆ ಸರ್ಕ್ಯುಲರ್ ಆಫ್ ದಿ RBI ದೇ ಶುಡ್ ಹ್ಯಾವ್ ಟು ಏನಂತಂದ್ರೆ ಎಕ್ಸೆಪ್ಟ್ ದಿ ಡಿಪಾಸಿಟ್ ಆ್ಯಂಡ್ ಅಡ್ವಾನ್ಸ್ ದಿ ಲೋನ್, ಪರ್ಟಿಕ್ಯುಲರ್ಲಿ ಏನಂತಂದ್ರೆ ಇನ್ ಕನೆಕ್ಷನ್ ವಿತ್ ಏನಂತಂದ್ರೆ ಇವು BDP ಲೋನ್. ಅಂಥ ಸಮಯದಾಗ ನಿಮ್ಮಲ್ಲಿ ₹1,00,000 ಇರ್ತದೆ, ಒಂದು 10 ಅಪ್ಲಿಕೇಶನ್ ಬರ್ತಾವೆ. 10,000 ಕೂಡ ಸೂಟೇಬಲ್ ಆಗ್ತದೆ. ಒಬ್ಬನಿಗೆ ಏನಂದ್ರೆ 1,00,000 ಕೊಡೋದು ಸೂಟೇಬಲ್ ಅದ. ಇದು ಡಿಸಿಷನ್ ತೊಗೊಳ್ಬೇಕಾಗ್ತದೆ, ಹೌದಾರೆ ಅಲ್ಲ? ಅಲ್ಲಿಂದ ಏನಾದ್ರೆ ಇನ್ನೊಂದು 8 ಜನರಿಗೆ 9 ಜನರಿಗೆ ಹೆಲ್ಪ್ ಮಾಡಿದಂಗೆ ಆಗ್ತದೆ. ಒಬ್ಬನಿಗೆ ಹೆಲ್ಪ್ ಮಾಡೋದಕ್ಕಿಂತ ಹೆಚ್ಚು ಜನರಿಗೆ ಹೆಲ್ಪ್ ಮಾಡೋದು, ಸೇವೆ ಕೊಡೋದು ಭಾಳ ಮುಖ್ಯ. ಆ ಕಾರಣದಿಂದ ಏನಂತಂದ್ರೆ ಎದರಲ್ಲಿ ಏನಂತಾರೆ 9 ಜನರಿಗೆ ಸಾಲ ಕೊಡೋದು ಉಚಿತ ಅಂತೇಳಿ ಡಿಸಿಷನ್ ಇರ್ತದೆ. ಅವ ಅಧ್ಯಕ್ಷ ಏನಂತಾನ, ಎಲ್ಲಿಲ್ಲ ನೀವು ಒಬ್ಬನಿಗೆ ಕೊಡೋದು 9 ರಿಜೆಕ್ಟ್ ಮಾಡ್ರಿ ಅಂತಾನ. ಅವಾಗ ಏನಾದ್ರು ಅವ್ನಿಗೆ ಮೆಜಾರಿಟಿ ಇರ್ತದ. ಅವ ನೀವು ಅದಕ್ಕೆ ಏನಂದ್ರೆ ವಿಚಾರ ಮಾಡಲಿಕ್ಕೆ ಟೈಮ್ ತೊಗೊಂಡು ಮರ್ದಿನ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಅವ್ರಿಗೆ ಕೇಳಿ ಅವ್ರು ಸರಿ ಕನ್ಸಲ್ಟೇಷನ್ ಮಾಡಿ. ತಿಳಿತಿಲ್ರಿ? ನೋ ಬಡಿ ಈಸ್ ಪರ್ಫೆಕ್ಟ್ ಇನ್ ದಿ ವರ್ಲ್ಡ್. ಯಾವ ಪರ್ಫೆಕ್ಟ್ ಅನ್ನೋದು ತಿಳ್ಕೊಂಡಿರ್ತಾನ ಅವನಂತ ದಾಟ್ರೆ ಯಾರೂ ಇರಲ್ಲ, ಬಂದಿರ್ಬೇಕಂತ ಹೇಳೋಣ. ಇದರಲ್ಲಿ ಯಾವ್ಯಾವ ವಿಷಯಗಳನ್ನು ಅವ್ರು ತೆಗೆದುಕೊಳ್ಬಾರ್ದು ಅಂದ್ರೆ ನಿರ್ದೇಶಕರುಗಳ ಆರ್ಥಿಕ ಪರಿಣಾಮವನ್ನು ಉಂಟು ಮಾಡುವ ಯಾವುದೇ ವಿಷಯಗಳ ಬಗ್ಗೆ ವಿಷಯಗಳನ್ನು ಇತರ ವಿಷಯಗಳಲ್ಲಿ ತೆಗೆದುಕೊಳ್ಳಬಾರ್ದು ಅಂತ. ಇವ್ಯಾವು ಇತರ ವಿಷಯಗಳಲ್ಲಿ ಏನಂತಂದ್ರೆ ಅಲ್ಲಿ ಬರಬಾರ್ದಂತಿದೆ. ಅಲ್ಲಿಂದ ಏನಂತಂದ್ರೆ ನೀವು ಮೀಟಿಂಗ್ದಾಗ ಏನು ಆ್ಯಕ್ಚುಲಿ ಚರ್ಚೆ ಮಾಡ್ತೀರಿ ಅದೇ ರೆಕಾರ್ಡ್ ಆಗಬೇಕಲ್ಲಿ. ಬೇರೆ ಏನಾದ್ರೆ ನೀವೇನಂದ್ರೆ ಏನು ಹೇಳ್ದಲ್ಲ, ನಾನು ಇವತ್ತು 6 ಜುಲೈ ಮೀಟಿಂಗ್ ಮಾಡಿದ್ದು 31 ಆಗಸ್ಟ್ ತನಕ ಪ್ರೊಸೀಡಿಂಗ್ ಬರೆದಿರಲ್ಲ. ಇವತ್ತು ಜನರಲ್ ಬಾಡಿ ಏನಾಗಿರ್ತದ, ಆದ್ರೆ ಮುಂದಿನ ವರ್ಷ ಜನರಲ್ ಬಾಡಿ ಆಗತ್ತಂದ್ರೆ ಪ್ರೊಸೀಡಿಂಗ್ ಆಗಿರಲ್ಲ ಅದ್ರದ್ದು. ಈ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ, ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತ. ನೀವೆಲ್ಲರೂ ಇನ್ಸ್ಪೆಕ್ಷನ್ಗೆ ಹೋದಾಗ ಅವೆಲ್ಲ ಪ್ರೊಸೀಡಿಂಗ್ ಅವನ್ನ ಇಲ್ಲ ಅಂತ ನೋಡ್ಬೇಕು. ಲಾಸ್ಟ್ ಇಯರ್ ಮಾಡಿದ ಪ್ರೊಸೀಡಿಂಗ್ ವೆರಿಫೈ ಮಾಡಿರಿ ನೀವು, ತಿಳಿದಿಲ್ರಿ? ಅದಕ್ಕೇನಂದ್ರೆ ಬಹುಮತದ ನಿರ್ಣಯ ಮತ್ತು ಏನಂತಂದ್ರೆ ಮುಖ್ಯ ಕಾರ್ಯನಿರ್ವಾಹಕ 7 ಡೇಸ್ ಒಳಗೆ ಮೀಟಿಂಗ್ ಆದ 7 ದಿವಸಗಳ ಒಳಗಾಗಿ ಆ ಮೀಟಿಂಗ್ ಪ್ರೊಸೀಡಿಂಗ್ ಕಳಿಸ್ಬೇಕವ. ಮೀಟಿಂಗ್ ಪ್ರೊಸೀಡಿಂಗ್ ಕಳಿಸಿದ ನಂತರ ಆ ನಿರ್ದೇಶಕರು ಏನಾರಲ್ಲ ಆ್ಯಕ್ಚುಲಿ ಚರ್ಚೆ ಮಾಡಿದ ವಿಷಯನೇ ಬರೋದನ್ನ ಇಲ್ಲ ಅಂತ ಅವ್ರು ವೆರಿಫೈ ಮಾಡ್ತಾರೆ. ಇನ್ ಕೇಸ್ ಚರ್ಚೆ ಮಾಡದೇ ಇರತಕ್ಕಂಥ ವಿಷಯಗಳು, ಯಾವ ವಿಷಯದಲ್ಲಿ ನಿರ್ಣಯ ತೆಗೆದುಕೊಂಡಿರಲ್ಲ, ಸರ್ವಾನುಮತದ ನಿರ್ಣಯ ತೆಗೆದುಕೊಂಡಿದೆ ಅಂತ ಬರೀತಾನೆ ಅಂತ ಸದಸ್ಯರಲ್ಲಿ ಮೆಜಾರಿಟಿ ಸದಸ್ಯರು ಹಾಜರಿದ್ರು ಎಷ್ಟು ಜನ ಅದಕ್ಕೆ ಏನಂದ್ರೆ ಮತ ಹಾಕಿರ್ತಾರೆ ಅಷ್ಟೇ ಜನರ ಡಿಸ್ಕ್ವಾಲಿಫಿಕೇಶನ್ಗೆ ಅರ್ಹರಾಗ್ತಾರೆ, ಅನರ್ಹತೆ ಒಳಪಡ್ತಾರೆ, ಉಳುಕಿದವರಿಲ್ಲ. ಯಾಕೆ ಡಿಲೇ ಮಾಡಿ ಬರೀತಾರಂದ್ರೆ ಉದ್ದೇಶಪೂರ್ವಕವಾಗಿ ಏನು ನಡೀಲಾರದಂಥ ವಿಷಯ ಮುಖ್ಯ ಕಾರ್ಯನಿರ್ವಾಹಕ ಕೊಡಬೇಕು. ಮೆಜಾರಿಟಿ ಆಫ್ ದಿ ಮೆಂಬರ್ಸ್ ಕೊಟ್ಟರಂದ್ರೆ ಆ ರೀತಿ ಬೋರ್ಡ್ ಮೀಟಿಂಗ್ ಅಟೆಂಡ್ ಆಗ್ತಕ್ಕಂಥವ್ರು ಇದ್ದೀರಲ್ಲ, ಅದಕ್ಕಾಗಿ ಮೋಸ್ಟ್ಲಿ ಇದು ಲಾಸ್ಟ್ ಏನಂದ್ರೆ ಆದಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡೀನಿ. ನಿಮ್ದು ಏನಾದರೂ ಪ್ರಶ್ನೆಗಳಿದ್ದು ನನಗೆ ಕೇಳ್ಬೋದು. ಹಂಗೆ ಬರ್ದಿಲ್ಲ ಅಂದ್ರೆ ಸಂಘದ ಅಡ್ರೆಸ್
ಆ ಸಂಘದ ಏರಿಯಾ ಆಫ್ ಆಪರೇಷನ್ದಾಗ ಎಷ್ಟೆಷ್ಟು ಗ್ರಾಮಗಳು ಬರ್ತಾವೆ, ಜುಡಿಕ್ಷನ್ ಏನದ ಅಂತ ಅಲ್ಲಿಂದ ಆಬ್ಜೆಕ್ಟ್ಸ್ ಇರ್ತವೆ. ಇಟ್ ಈಸ್ ಓನ್ಲಿ ಫಾರ್ಮ್ಯುಲೇಟೆಡ್ ಟು ರೆಗ್ಯುಲೇಟರಿ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದಿ ಸೊಸೈಟಿ ಅಂತ ಡಿಫೈನ್ ಮಾಡೋರು. ಬೈಲಾ ಅಂದ್ರೆ ಏನು ತಿಳಿತೀರಿ? ಅದು ನೀವು ಒಂದೆರಡು ಬಾಯ್ ಮಾಡಿರ್ತಾರೆ. ಡಿವಿಷನಲ್ ರೀಜನಲ್ ಜಾಯಿಂಟ್ ರಿಜಿಸ್ಟರ್, ಡಿಸ್ಟ್ರಿಕ್ಟ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯೂರ್ಡ್ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬೌನ್ಸ್ ಆಯ್ತು ಚೆಕ್ ಬೌನ್ಸ್ ಕೇಸ್ ಹಾಕ್ಬೋದು, ಕ್ರಿಮಿನಲ್ ಕೇಸ್ ನಡೀತದೆ. ಕ್ಲೈಂಟ್ ನೀವು ಬಾರೋರ್ ನಮ್ಮ ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡು ನಾವು ವಿಚಾರ ಮಾಡೋದು. 5 ಲಕ್ಷ ನಾ ಏನು ಅಪ್ಲಿಕೇಶನ್ ಇಲ್ಲ ಏನಿಲ್ಲ. 5 ಲಕ್ಷ ಏನಂತಂದ್ರೆ ಕ್ರೆಡಿಟ್ ಏಜೆನ್ಸಿದವರು ಏನಂದ್ರೆ ಸರ್ವೆ ಮಾಡಿದ್ದು ನಿಮ್ದು 100% ಕ್ರೆಡಿಟ್ ರೆಪ್ಯುಟೇಷನ್ ಅದಂತ. ಅದಕ್ಕೆ ಏನಂದ್ರೆ ಈ ಇಂಥ ಕಸ್ಟಮರ್ಗಳದೆಲ್ಲ ಏನಂದ್ರೆ ಬ್ಯಾಂಕರ್ಗಳಿಗೆ ಅವರು ಡಾಟಾ ಸಪ್ಲೈ ಮಾಡಿ ದೇ ವಿಲ್ ಚಾರ್ಜ್ ಅಂತ. ಈಗ ಅದಕ್ಕಾಗಿ ಏನಂದ್ರೆ ಕ್ರೆಡಿಟ್ ರೇಟಿಂಗ್ ಏನಾದ್ರೆ 100% ಅದಂದ್ರೆ ಎಲ್ಲರೂ ಬೆನ್ನಟ್ಟಿ ದಿನ ಏನು ಒಂದೊಂದು ಏನಾದ್ರು ಬರ್ತಿರ್ತಾವೆ. ಮೊನ್ನೆ ಕೆನರಾ ಬ್ಯಾಂಕ್ ಏನೋ ಕಳಿಸಿದ, ಯು ಹ್ಯಾವ್ ಬಿನ್ ಸ್ಯಾಂಕ್ಷನ್ 5 lakhs ಲೋನ್, ಕಮ್ ಅಂಡ್ ಕಾಂಟ್ಯಾಕ್ಟ್ ಅಂತ. ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ನಮ್ಮ ಕ್ರೆಡಿಟ್ ರೇಟಿಂಗ್ ಏನಂತಂದ್ರೆ ಅಸೆಸ್ಮೆಂಟ್ ಮಾಡಿರ್ತಾರೆ ಅವ್ರು ಸರ್ವೆ ಮಾಡಿ. ಆ್ಯಂಡ್ ಫಾರ್ ಸಪ್ಲೈಯಿಂಗ್ ದಟ್ ಡಾಟಾ ದೇ ವಿಲ್ ಚಾರ್ಜ್. ಈ ನಮ್ಮನ್ನು ಅರ್ನಿಂಗ್ ಮಾಡ್ತಿರ್ತಾರೆ. ಇನ್ನೊಂದು ಕೆಲವೊಂದು ಏನಂತಂದ್ರೆ ಈಗೆಲ್ಲ ಏನಂದ್ರೆ ಶಾಪಿಂಗ್ ಮಾಲ್ಸ್ ಗಿಲ್ಸ್ ಬಂದಾವಲ್ಲ. ಬಾಂಬೆದಾಗ ಏನಂದ್ರೆ ಒಬ್ಬ ಶಾಪಿಂಗ್ ಮಾಲ್ ಒಂದು ಹೆಸರು ನೆನ್ಪು ಹೋಗ್ಯದ ನನಗೆ. ಅವ ಏನಂದ್ರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಟ್ಟಾನ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಏನು ಮಾಡ್ಯಾನಂತಂದ್ರೆ ಆ ಒಂದು ಕೌಂಟರ್ಗಳು ಇರ್ತಾವಲ್ಲ, ಈ ಸಾಬೂನ್ ಕೌಂಟರ್ ಇರ್ತದ, ಈ ಕಿರಾಣ ಕೌಂಟರ್ ಇರ್ತದಲ್ಲ, ಅಂಥ ಕೌಂಟರ್ಗಳಿಗೆ ಏನಂತಂದ್ರೆ ಡಿಸ್ಟ್ರಿಬ್ಯೂಟರ್ ಮಾಲ್ ತಂದು ಇಡ್ಲಿಕ್ಕೆ ಚಾರ್ಜ್ ಮಾಡ್ತಾನಮ್ಮ. ಅವ್ನು ಏನೂ ಇಲ್ಲ, ಅವ ಮಾಲ್ ಖರೀದಿ ಏನು ಮಾಡೋದಮ್ಮ. ಅದು ಏನಂತಂದ್ರೆ ಅದಕ್ಕೆ ರೆಂಟ್ ಕೊಟ್ಟು ಏನಂದ್ರೆ ಹಿವಿಲಾರ್ನ ಕೆಲವೊಂದು ಕೌಂಟ್ರಿಗೆ ಇಷ್ಟು ಡಿಮ್ಯಾಂಡ್ ಅದಂತ ಇಂಥಲ್ಲಿ ಇಟ್ಟರೆ ಏನಂದ್ರೆ ಅದ್ರ ರೇಟ್ ಬೇರೆ. ಯಾಕಂದ್ರೆ ಅದು ಒಂದಿಂದ ಖಾಲಿ ಆಗಿಬಿಡ್ತದ ಕೌಂಟರ್ನಾಗ ಇಟ್ಟುಗಳಿಗೆ.